ಕೊನೆ ಪ್ರಶ್ನೆ, ರಾಮನಗರ ಜಿಲ್ಲೆ ಬದಲಾವಣೆ ಹೆಸರು ಕುಮಾರಸ್ವಾಮಿ ಅವರು ಹಣೆಯಲ್ಲೂ ಬರ್ತಿಲ್ಲ ಬೆಂಗಳೂರು ದಕ್ಷಿಣವನ್ನು ಬದಲಾವಣೆ ಮಾಡಲಿಕ್ಕೆ ಅಂತ ಡಿ ಕೆ ಶಿವಕುಮಾರ್ ಸವಾಲು ಹಾಕಿದ್ದಾರೆ. ಮಾನ್ಯ ಕುಮಾರಣ್ಣವರ ಹಣೆ ಬರ ಬರೀತಕ್ಕಂಥದ್ದು ಆ ಭಗವಂತನ ಜೊತೆನಲ್ಲಿ 7.5 ಕೋಟಿ ಜನತೆ, ರಾಜ್ಯದ ಜನತೆ ಹಣೆ ಬರ ಬರೀತಾರೆ. ಹಾಗಾಗಿ ಎಲ್ಲ ಕಾದ್ ನೋಡೋಣ ಯಾರ್ಯಾರು ಹಣೆ ಬರ ಭಗವಂತ ಏನೇನು ಬರೀದಾನೆ, ಏನೇನು ಬರೆದಿದ್ದಾನೆ ಈಗಾಗಲೇ ಅಂತಕ್ಕಂಥದ್ದನ್ನ ಮುಂದೆ ಹೋಗ್ತಾ ಗೊತ್ತಾಗುತ್ತೆ. ಕುಮಾರಸ್ವಾಮಿ ನನ್ನ ನಾಶ ಮಾಡಕ್ಕೆ ನೋಡ್ತಾ ಇರ್ತಾರೆ, ನಾನು ಒಳ್ಳೇದು ಮಾಡ್ತೀನಿ ಆದ್ರೂ ಕುಮಾರಸ್ವಾಮಿ ಅವರು ನನ್ನ ನಾಶ ಮಾಡೋದಕ್ಕೆ ನೋಡ್ತಿದ್ದಾರೆ. ಅವ್ರಿಗೆ ಪಾಪ ಅವರೇ ಅದೇನೋ ಹೇಳ್ತಾರಪ್ಪ, ನಮಗಂತೂ ನಾವೇನು ಅವ್ರನ್ನ ಜ್ಞಾಪಿಸ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ಜ್ಞಾಪಿಸ್ಕೊಂಡ್ರು ನಾವು ಅವ್ರಿಗೆ ಒಳ್ಳೇದಾಗಲಿ ಅಂತಕ್ಕಂಥದ್ದು ಹೇಳ್ತೀವಿ ಬಿಟ್ಟರೆ, ರಾಜಕೀಯವಾಗಿ ಅವರು ತಗೊಳ್ತಾ ಇರ್ತಕ್ಕಂಥ ನಡೆಗಳಿದೆಯಲ್ಲ, ಇವತ್ತೇನು ಬೆಂಗಳೂರು ದಕ್ಷಿಣಕ್ಕೆ ರಾಮನಗರ ಜಿಲ್ಲೆಯನ್ನು ಸೇರಿಸ್ತಕ್ಕಂಥದ್ದು, ನಾನು ಟೆಕ್ನಿಕಲ್ ಇಶ್ಯೂಸ್ನ ಈಗಾಗಲೇ ಪ್ರಸ್ತಾವನೆ ಮಾಡಿದ್ದೀನಿ. ಇವತ್ತೇನು ರೆವಿನ್ಯೂ ರೆಕಾರ್ಡ್ಗಳಿರ್ಬೋದು, ಗೌರ್ಮೆಂಟ್ ರೆಕಾರ್ಡ್ಗಳಿರ್ಬೋದು, ಇವೆಲ್ಲ ತಾಲೂಕುಗಳಲ್ಲಿ 5 ತಾಲೂಕುಗಳಲ್ಲಿ ಇವತ್ತು ಬದಲಾವಣೆಗಳಾಗಬೇಕು. ಪ್ರತಿನಿತ್ಯ ಜನಸಾಮಾನ್ಯರು ತಾಲೂಕು ಕಚೇರಿಗಳಿಗೆ ಓಡಾಡಬೇಕು. ಜೊತೆಗೆ ನಿಮ್ಮ ವೋಟರ್ ಐ ಡಿ ಇರ್ಬೋದು, ಇವತ್ತು ಗ್ಯಾಸ್ ಬಿಲ್ ಅಡ್ರೆಸ್ಗಳಿರ್ಬೋದು, ಇವೆಲ್ಲ ಇಶ್ಯೂಸ್ನ ನಾವು ಅಡ್ರೆಸ್ ಮಾಡಬೇಕಾಗ್ತದೆ. ಅಷ್ಟು ಸುಲಭವಾಗಿ ಇವತ್ತು ಒಂದು ಜಿಲ್ಲೆಯ ಹೆಸರನ್ನು ಏನು 2006ರಲ್ಲಿ ಮೊನ್ನೆ ಕುಮಾರಣ್ಣ ಅವರು ಒಂದು ಕಡೆ ಚಿಕ್ಕಬಳ್ಳಾಪುರ ರಾಮನಗರವನ್ನು ಜಿಲ್ಲೆಯಾಗಿ ಘೋಷಣೆ ಮಾಡಿದ್ರು. ಅಂದು ಯಾರು ಕೂಡ ವಿರೋಧ ಮಾಡಲಿಲ್ಲ, ಎಲ್ಲರೂ ಕೂಡ ಸಮ್ಮತ ವ್ಯಕ್ತಪಡಿಸಿದರು. ಆದರೆ ಇವತ್ತು ಈ ರಾಮನ ಹೆಸರನ್ನ ಅಳಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಇವತ್ತು ಏನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನ ಸರ್ಕಾರ, ಬಹುಶಃ ರಾಮನೇ ನೋಡ್ಕೊತಾನೆ. ಮುಂದಿನ ದಿನಗಳಲ್ಲಿ ರಾಮನಗರದ ರಾಮನ ಇತಿಹಾಸ ಯಾರು ಅಳಿಸ್ತಕ್ಕಂಥ ಶಕ್ತಿ ಇಲ್ಲ ಅಂತಕ್ಕಂಥದ್ದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ಮತ್ತೆ ಮರುಸ್ಥಾಪನೆ ಆಗುತ್ತೆ ರಾಮನಗರ ಜಿಲ್ಲೆ. ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಇವತ್ತು ಅವ್ರು ಏನು ಬೇಕಾದ್ರೂ ತೀರ್ಮಾನ ತಗೊಳ್ಳಿ, ಸರ್ಕಾರ ಅವ್ರ ಕೈಯಲ್ಲಿದೆ, ಆಡಳಿತ ಪಕ್ಷ. ಆದರೆ ಮುಂದಿನ ದಿನಗಳಲ್ಲಿ ಭಗವಂತ ಈ ರಾಜ್ಯದ ಜನತೆ ಮಾನ್ಯ ಕುಮಾರಣ್ಣ ಅವರಿಗೆ ಆ ಶಕ್ತಿಯನ್ನು ಕೊಡ್ತಾರೆ. ಮತ್ತೊಮ್ಮೆ ಮರುಸ್ಥಾಪನೆಯನ್ನು ಮಾಡ್ತೇವೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.